आंबेडकरवाद राज्य खजांजी सिद्धप्पा कांबळे यांनी SC आमचा श्रावण नाईक आम्ही 2-3 कामासाठी आम्ही गेलेलो तिथं गेल्यानंतर तो फाईल कोण पैसे देतात ते फाईल मुवमेंट करताय आणि तो प्रकाश मेदार म्हणून आहे त्यांनी दोघांनी हे काम करतात दोघं बी आणि तो पैशाची व्यवहार करताय तो ऑर्डर करताय असं होऊन गोरगरिबांचे फाईल सदल तसेच पडलेत कोण पैसे देतात ते फाईल घेऊन त्यांनी ऑर्डर करतात ऑर्डर कसं करतात बाबा म्हटलं तर ते ऑर्डर केल्यानंतर कोणाला काय होऊचं आणि अपीलला जाऊचं असं करून तो ऑर्डर करायला तिथं आणि मयत झाल्यांच्या लोकांचा ऑर्डर 88 मध्ये ते मयत झालेल्या लोकांचा बी ऑर्डर केलेला आहे तो पैसे घेऊन आणि त्यांचे उतार आलेत आता वारसा घेऊन त्यांनी चेंज करणार ह्या प्रकारनं तो असं चालवलेलं आहे तिथं आणि त्याच्यासाठी परवा दिवशी सुद्धा आम्ही कोर्टातलं एक ऑर्डर घेतलेलो तिथं कोर्टामध्ये ऑर्डर घेतलेलो काय म्हणून वारशाचा ऑर्डर घेतलेलो ते वारसा इकडे केस चालल्यानंतर ते वारसा बी कॅन्सल केलाय तो म्हटलं तर आम्ही माझ्या हातामध्ये काय येतं ते मी कायद्याने मी करणारच तुम्ही काय करायचं अपील करा नाहीतर हे करिंगीत राहा हेच काम करिंगीत राहा म्हणून असं बोलताय तो त्यासाठी त्याला ह्या जिल्ह्यामधून बाहेर काढावा नाही झालं तर आम्ही 8-15 दिवसात बघून धरणी कार्यक्रम घालणार प्रकाश मेदार आणि श्रावण नाईक यांना जिल्ह्याचे बाहेर काढावा म्हणून माझी विनंती ಸಿದ್ದಪ್ಪ ಕಾಂಬ್ಳೆ ರಾಜ್ಯ ಖಜಾಂಚಿ ಆದಂಥ ಅವರ ನೇತೃತ್ವದಲ್ಲಿ ಭ್ರಷ್ಟ ಅಧಿಕಾರಿ ಆದಂಥ ಶ್ರವಣ್ ನಾಯ್ಕ್ ಅವರನ್ನು ಅವರ ಧಿಕ್ಕಾರ ಕೂಗಿ ನಾವು ಅವರಿಗೆ ಇಲ್ಲಿ ವಿರೋಧವಾಗಿ ನಾವು ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೀವಿ ಅವರ ಮಾಡ್ತಿರುವ ಕಾರ್ಯಕ್ಕೆ ಅವರು AC ಆಗಲಿಕ್ಕೆ ಅರ್ಹತರಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಮತ್ತೊಂದು ರೀತಿಯಲ್ಲಿ ಹೇಳಬೇಕಂತಂದ್ರೆ ದಲಿತರನ್ನ ಬಹಳ ಕೀಳವಾಗಿ ನೋಡುವಂತ ಅವನ ದೃಷ್ಟಿ ಇದಾವ ಯಾವತ್ತಲ್ಲೂ ನಾವು ಆಫೀಸಲ್ಲಿ ಹೋದ್ರೆ ಕುತ್ಕೊಳ್ಳೋದಿಲ್ಲ ನಿಂತ್ಕೊಳ್ಳೋದಿಲ್ಲ ಒಳಗೆ ಕರೆಯೋದಿಲ್ಲ ಕಾರಲ್ಲಿ ಕುತ್ಕೊಂಡು ನಮ್ಮ ಜೊತೆ ಮಾತಾಡ್ತಾನೆ ಅವನ ಬಿಹೇವಿಯರ್ ಸರಿ ಇಲ್ಲ ಮತ್ತೊಂದಪ್ಪ ಅಂತಂದ್ರೆ ನಮ್ಮ ಖಾನಾಪುರ ತಾಲೂಕದಲ್ಲಿ ದಲಿತ ಕುಟುಂಬಗಳಾದಂಥ ಡೊಂಬರ್ ಸಮಾಜದ ನಮ್ಮ ಇವರು ಜನರನ್ನ ಎಷ್ಟೋ ವರ್ಷಗಳಿಂದ ಸ್ಮಶಾನ ಭೂಮಿ ಅಂತ ಅವರು ಹೊಂದ್ಕೊಂಡು ಹೋಗಿರೋ ಅಲ್ಲಿ ಎಷ್ಟೋ ಜನ ಸ್ಮಶಾನ ದಫನಗಳು ಮಾಡಿ ಹೋಗಿದ್ದಾರೆ ಅವನು ಕೂಡ ಅದನ್ನ ಬೇರೆ ಪ್ರೈವೇಟ್ದವರಿಗೆ ಕೊಡಿಸಿ ಅದು ಅವ್ರ ಕಡೆ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಆಗುವಂತ ಅನ್ಯಾಯವನ್ನು ಅವ್ರು ಮಾಡಿ ಅವರಿಗೆ ನಮ್ಮ ದಲಿತರಿಗೆ ಜೈಲಿಗೆ ತಳ್ಳುವಂತ ಕೆಲಸನೂ ಇದೇ AC ಮಾಡಿದ್ದಾನೆ ಅದಲ್ಲದೆ ಮತ್ತೊಂದು ಏನು ಹೇಳ್ತಾನಪ್ಪ ಅಂತಂದ್ರೆ ನಮ್ಮ ದಲಿತರು ಸಾವಳಿಗಳನ್ನು ಮಾಡ್ಕೊತ ಬಂದಿದ್ದಾರೆ 20 ವರ್ಷ 40 ವರ್ಷದಿಂದ ಆ ಫಾರ್ಮ್ಗಳನ್ನು ಸರ್ಕಾರ ವಿರುದ್ಧವಾಗಿ ಕೂಡ ನಾವು ಮಾಡಿದ್ದೇವೆ BJP ಸರ್ಕಾರ ಅಂತ ಭ್ರಷ್ಟ ಸರ್ಕಾರ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಆದ್ರೆ ಕಾಂಗ್ರೆಸ್ ಸರ್ಕಾರ ನಮಗೆ ನೆರವಾಗಿದೆ ಈಗ ನಮ್ಮ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ನಾಳೆ ನಮಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ನಮ್ಮ ಹೋರಾಟವನ್ನು ಮೊನ್ನೆ 6 ತಾರೀಕು ಮಾಡಿರುವ ಹೋರಾಟವನ್ನು ಕುರಿತು ನಮಗೆ ಮೀಟಿಂಗ್ ಕರೆದಿದ್ದಾರೆ ಜಿಲ್ಲಾ ಕಮಿಟಿ ಮತ್ತು ರಾಜ್ಯ ಕಮಿಟಿ ಅವರನ್ನ ಪರ್ಸನಲ್ ಆಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ DK ಶಿವಕುಮಾರ್ ಅವರು ಬೆಂಗಳೂರಿಗೆ ನಮ್ಮನ್ನು ಕರೆದಿದ್ದಾರೆ ಇವತ್ತು ಸಾಯಂಕಾಲ ನಾವು ಹೊರಡ್ತಾ ಇದ್ದೀವಿ ಅದಕ್ಕಾಗಿ ಈ ಭ್ರಷ್ಟ ಅಧಿಕಾರಿ ಇವರ ಬಿಹೇವಿಯರ್ ನೋಡಿದ್ರೆ ಇವರು ಅಧಿಕಾರಿಗೆ ಅರ್ಹರಲ್ಲ ಇವರು ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ ಗೂಗಲ್ ಪೇ ನಂಬರ್ ಇದೆ ನೀವು ಸಹಾಯ ಮಾಡ್ಬೋದು ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡ್ಸ್ಕೊಂಡು ಬಂದಿವೆ ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ